ಹೋಲ್ ಚೆನ್ನಾಗಿ ಗಾಳಿ ಬೀಸುತ್ತಮ್ಮ ನಿಮ್ಮ ಅಂತಾಗೆ ನಮ್ಮ ಅಂತಾಗ ಗಾಳಿನೂ ಬೀಸಲ್ಲ ಅದಕ್ಕೆಮ್ಮ. ಅಲ್ಲೊಂದಿಟ್ಟು ಸೆಂದೆ ಆದಂಗೆ ಆಯ್ತು. ಇಲ್ಲೊಂದು ಸ್ವಲ್ಪ ಬೈಲು ಗಿಡ ಮರಗಳೆಲ್ಲ ಹಾಕೊಂಡಿದ್ದೀನಲ್ಲ, ಸ್ವಲ್ಪ ಚೆನ್ನಾಗಿ ಗಾಳಿ ಬೀಸುತ್ತೆ. ಅದಕ್ಕೆ ಬೈನಂತ ನಾವು ಒಂದು ದಿನ ಇಲ್ಲಿ ಕುತ್ಕೊಂತೇಳಿ ಯಾವ್ದಾರ ಮಾಡ್ಕೊಂಡು ಕೂಡ ನೀನು ತಿಂಬಕ್ಕೆ ಯಾತನ ತಿಂತೀಯ. ಬೇಡ ಅದಕ್ಕೆಮ್ಮ, ಆತು ಬೇಡ ಸುಮ್ಕಿರು. ಏನೋ ನಾನು ಗಾಳಿ ಬೀಸುತ್ತೆ ಬಿಸಿಲು ಉರ್ದೋಗುತ್ತೆ. ಬಿಸಿಲಿಗೆ ಎಲ್ಲಿ ಹೋಗೋಕ್ಕಲ್ಲ. ಅದಕ್ಕೆ ನಾನು ಇಟ್ಟತ್ ನಾವು ಬೈನತ್ ನಂಗೆ ಚೆನ್ನಾಗಿ ಬಂದು ಇಲ್ಲಿ ಕುತ್ಕೊಂತೀನಿ. ರಾತ್ರಿ ಹೊತ್ತು ಸುಮ್ಮನೆ ಇಲ್ಲೇ ಬಂದು ಮನಿಕೊಂಡ್ರೆ ಒಳ್ಳೇದೇನೋ. ಮಲ್ಲಿ ಪ್ಯಾನ್ ಗಾಳಿ ಈಟ್ ಅಂದ್ರೆ ಈಟಾಗುತ್ತೆ. ಅದಕ್ಕೆ ಇಲ್ಲಿಗೆ ಬರ್ತೀನಿ. ನೀವು ಇಲ್ಲೇ ಹೊರಗೆ ಮನಿಕೊಂತೀರೇನ? ನಾವು ಇಲ್ಲೇ ಸರ್ ಇಲ್ಲೇ ಮನೆ ಕೆಮ್ತೀವಿ. ಸೆಕೆ ಅಂದರೆ ಸೆಕೆ ಒಳಗಿರೋಕ್ಕಾಗಲ್ಲ. ಅದಕ್ಕೆ ನಾವು ಇಲ್ಲೇ ಮನೆ ಕೆಮ್ತಿದ್ದಾರೆ ದಿನ ಮೇಲೆ. ಇಲ್ಲೆಲ್ಲ ತಣ್ಣಗಿರುತ್ತೆ, ಹುಲ್ಲಿನ ಮೇಲೆ ಇದ್ದಿದ್ದು ತಣ್ಣಗಿರುತ್ತೆ. ಬಂದು ಮನೆ ಕೆರಾದ್ರೆ ಹೊತ್ತ ಏನು ಅಲ್ಲಿ ಒಂಥರ ಶೆಕೆ 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 ಆದಂಗೆ ಆಗ್ತಿರುತ್ತೆ. ಈ ಸೆಕೆಗೆ ಒಳ ಮನೆ ಕೆಮ್ಮಕ್ಕಾಗಲ್ಲ. ಬಂದು ಮನಿಕೆ ನಾವು ಇಲ್ಲೇ ಮನೆ ಕೆಮ್ಮದೇನು. ಏರಿ ಆಯ್ತು ಹೇಳ್ರಿ, ರಾತ್ರಿಗೆ ಇಲ್ಲೇ ಬಂದು ಮನಿಕೊಂತೀನಿ. ಯಾವ ಥರ ಟೀ ಏನಾರ ಮಾಡ್ಕೊಡೋದೇನಪ್ಪ ವೇದ? ಬೇಡ ಅದಕ್ಕೆಮ್ಮ, ಏನು ಬೇಡ ಟೀ ಬೇಡ ಯಾತ್ರೆ ಬೇಡ ಸುಮ್ಕಿರ್. ನಾ ಬಂದು ಕೂಕಂತ ಅಷ್ಟೇ. ನೀನು ಒಟ್ಟು ರಿಸ್ಕ್ ತಗೊಂಬಕ್ಕೆ ಹೋಗ್ಬೇಡ. ನನಗೆ ಯಾವ್ದು ಬೇಡ. ಬೇಕಂದ್ರೆ ನಾನು ಏನಿಲ್ಲ ಅಕ್ಕಮ್ಮ ಇಂಥದ್ದು ಮಾಡ್ಕೊಂಡು ಕೊಡೋದಕ್ಕೆಮ್ಮ ಅಂತ ಕೇಳ್ಬಿಡ್ತೀನಿ. ನನಗೆ ಈಗ ಅದು ನಮ್ಮ ಮನೇನೆ ಇದು ನಮ್ಮ ಮನೇನೆ. ನನಗೇನೇನು ಮುಜ್ಗರ ಎಲ್ಲ ಏನಿಲ್ಲ. ಏನಿಲ್ಲ. ಒಟ್ಟಿನಲ್ಲಿ ನಾ ಸಣ್ಣಕ್ಕಿರ್ಬೇಕು ಅಷ್ಟೇ ನನಗೆ. ನೀನು ಬೇರೆ ಗೊತ್ತಿಲ್ಲ ನಮ್ಮ ಅಂತಕ್ಕೆ ಯಾವಾಗ್ಲೂ. ನಿಮ್ಮ ಅಣ್ಣ ಏನೋ ನಿಮ್ಮ ಅಂತಕ್ಕೆ ಬರ್ತೈತೆ, ನೀನು ನಮ್ಮ ಅಂತಕ್ಕೆ ಬರ್ತಾ ಇರ್ತೀಯ. ಅದಕ್ಕೆ ನಿಮ್ಮ ಅಕ್ಕ ನಿಮ್ಮ ಕವಿತೆಗೆ ಹೊಟ್ಟೆವ್ರಿ ನಿನ್ನ ತಂಗಿಗೆ ಎಲ್ಲ ನೋಡಪ್ಪ ಎಂತ ಸೆನಕ ಇದ್ದಾರೆ, ಇವ್ರು ದೂರ ಆಗಬೇಕು ಅಂತ ಅವಳ ಮನಸ್ಸಿನಾಗಿರೋದು. ಅದಕ್ಕೆ ಅವಳ ಕಣ್ಣೆದ್ರಿಗೆ ನಾವೆಲ್ಲನ ಯಾವಾಗಲೂ ಚೆನ್ನಾಗಿರ್ಬೇಕು, ನಮ್ಮನ್ನು ದೂರ ಮಾಡಬೇಕು ಅಂತ ಅಂದ್ಕೊಂಡವಳೆ. ಅವಳು ಅಂದ್ಕೊಂಡವಳಲ್ಲ, ಇನ್ನೂ ನಾವು ಇನ್ನೂ ಅವಳೆದ್ರಿಗೆ ಇನ್ನೂ ಚೆನ್ನಾಗಿ ತೋರಿಸ್ಬೇಕು. ಇಲ್ಲೇ ಐತೆ ನಮ್ಮ ವೇದ ಮಾಮ. ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ನಮ್ಮ ಮನೆಗಳು ಒಯ್ದಾವೆ ಹೊಂದ್ಕೊಂಡೆ ಆಗಲ್ಲ. ಅಯ್ಯಪ್ಪ ನಿಮ್ಮ ಅಮ್ಮ ಆಗಿದ್ರೆ ಒಂದು ದಿವಸ ಇರ್ತಿರ್ಲಿಲ್ಲ ಹಿಂಗೆ. ರಚ್ಚು ಅಕ್ಕ, ನಾನು ನಿಮ್ಮ ಜೊತೆ ಎಲ್ಲ ಚೆನ್ನಾಗಿರ್ಬೇಕು. ವೇದಣ್ಣ ನಿಮ್ಮ ಜೊತೆ ಎಲ್ಲ ನಾನು ಚೆನ್ನಾಗಿರ್ಬೇಕು ಅಂತ ಬಂದಿದ್ದೀನಿ. ಆಮೇಲೆ ಚೆನ್ನಾಗಿರ್ತೀನಣ್ಣ. ಚೆನ್ನಾಗಿರೋರ್ನ ಯಾರು ಬೇಡ ಅಂಬಲ್ಲಮ್ಮ. ಈಗ ಒಳ್ಳೆ ನಮ್ಮ ಬೇಬಮ್ಮ ಹೇಳ್ತು, ಎಲ್ಲ ಹಿಂಗೆ ಆಗೈತೆ ಅಂತ ಹೇಳಿ ಎಲ್ಲ ವಿಷಯ ಹೇಳ್ತಾರೆ. ನಿಂಗೆ ನಮ್ಮ ಬೇಬಮ್ಮ ಎಲ್ಲ ವಿಷಯ ಮುಟ್ಸೈತಿ, ಎಲ್ಲ ಗೊತ್ತಾಯ್ತು. ಚೆನ್ನಾಗಿರೋರ್ನ ಯಾರು ಬೇಡ ಅಂಬಲ್ಲ. ನೀನು ಚೆನ್ನಾಗಿ ಇಟ್ಕೊಂಡು ಹೋಗಿ ನೀನು ಯಾರು ಏನೋ ಅಂಬಲ್ಲ. ನಿನ್ನ ಒಂದು ಮಾತು ಅಂದ್ರೆ ಕೇಳು. ಈಗ ನಿನ್ನ ಹತ್ರ ಎಂಥ ಒಳ್ಳೆ ಗುಣ ಇರುತ್ತೆ ಹಂಗೆ ಜನ ಇರ್ತಾರೆ. ನಮ್ಮ ಸುತ್ತಮುತ್ತವರ ಜನ ತುಂಬ ಕೆಟ್ಟ ಜನಗಳು ಇರ್ತಾರೆ. ಆದ್ರೆ ನಾವು ಒಳ್ಳೆಯವ್ರ ಸಂಘ ಮಾಡಬೇಕು. ಒಳ್ಳೆಯವ್ರ ಸಂಘ ಮಾಡಿದ್ರೆ ಮಾತ್ರ ನಾವು ಜೀವನದಲ್ಲಿ ಒಂದು ದೊಡ್ಡ ಒಳ್ಳೆ ವ್ಯಕ್ತಿ ಬೆಳೆಯೋಕ್ಕಾಗೋದು. ನೀನು ಬಿಟ್ಟಾಕ್ಬಿಡು ನಿಮ್ಮ ಅತ್ತೆದೂ ಅವ್ರದ್ದೆಲ್ಲನ ಬಿಟ್ಟಾಕಿ ನೀವಾದರೂ ಒಳ್ಳೆ ತಂದಿಂದ ಇರ್ರಿ. ನಿಮ್ಮ ಅತ್ತೆ ಆಸ್ತಿ 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 ಅಂಬುತ್ತೆ ತಾಂಡು ಹೋದ್ರು ಹೋಗ್ಲಿ. ನೀನು ಅಷ್ಟೇ ಕಣೋ. ಯಪ್ಪ 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 ಇದೇನಲ್ಲ ಇದು ಈ ಓಟು ಯಪ್ಪ ನೋಡಿದ್ರೆ ನನಗೇನೋ ಬೋಲ್ ಬೇಜಾರಾದಂಗೆ ಆಗುತ್ತೆ. ಚಿಕ್ಕಪ್ಪ ಅಂತನ್ನು ಚಿಕ್ಕಪ್ಪನ ದಡಪ್ಪನ ಏನೋ ಒಂದು ಕರಿ. ಇವಾಗ ಬೇಬಿನ ಕೊಟ್ಟಿದ್ರೆ ಬೇಬಿ ನೀನು ಅಕ್ಕ ತಂಗಿಯರು ಆಗ್ತೀರ. ಅದಕ್ಕೇನೆ ನೀನು ಚಿಕ್ಕಪ್ಪನ ದಡಪ್ಪನ ಅಂತ ಕರಿ. ನೀನೇನು ಅಣ್ಣ ಏನು ಬೇಡ. ನಿಮ್ಮ ಮಾಮ ಆಗ್ತಾನೆ ಮಾಮ ಅಂದ್ಲೇಳ. ಸರಿ ಆಯಿತು ಮಾಮ, ಮಾತಾಡಿಸ್ಕೊಂಡು ಚೆನ್ನಾಗಿರ್ತೀವಿ. ಅದಕ್ಕೆ ಇವಾಗ ನಾವು ಬೇಬಿರ ಹಳೆ ಮನೆ ಐತಲ್ಲ ಅಲ್ಲೇ ಇದೀವಿ. ಅದೆಲ್ಲ ರಿಪೇರಿ ಮಾಡಿಸಿದ್ರಲ್ಲ ಅವಾಗ, ಅದೆಲ್ಲ ಚೆನ್ನಾಗಿತ್ತು. ಆ ಕಡೆದೆಲ್ಲ ಹಿಂದೆಗಡೆದು ಮುಂದೆಗಡೆದಿನೇನು ಹೆಂಚದು ಅದು ಎಲ್ಲ ಹಳೆದೆಲ್ಲ ವೇಸ್ಟ್ ಏನು ಸಾಮಾನು ಐತೆ ಅದನ್ನೆಲ್ಲ ಹಾಕ್ಕೋಬೋದು. ಹಿಂದೆಗಡೆ ಚೆನ್ನಾಗೈತೆ. ಅದೆಲ್ಲ ರಿಪೇರಿ ಮಾಡಿಸಿದ್ರಲ್ಲ ಅವಾಗ ಅವರು, ಚೆನ್ನಾಗೈತೆ. ಏನು ಅಷ್ಟು ಅದು ಏನು ತೀರಾ ಹಳೇದಾಗಿಲ್ಲ, ಬಿದ್ದೋಗಂಗಿಲ್ಲ, ಏನಿಲ್ಲ, ಚೆನ್ನಾಗೈತೆ. ಆರಾಮಾಗಿ ಒಬ್ರು ಸಂಸಾರ ಇರ್ಬೋದು. ಇವ್ರು ಯಾಕಪ್ಪ ಬಂದವ್ರು ಹೀಗೆ? ಹಂಗಾದ್ರೆ ನಿಮ್ಮನ್ನು ದೊಡ್ಡಮ್ಮ ಅಂತೀನಿ, ಇವ್ರನ್ನ ಚಿಕ್ಕಮ್ಮ ಅಂತೀನಿ, ಇವ್ರನ್ನ ಚಿಕ್ಕಪ್ಪ ಅಂತೀನಿ, ಅವ್ರನ್ನ ದೊಡ್ಡಪ್ಪ ಅಂತೀನಿ, ದೇವ್ ದೊಡ್ಡಪ್ಪ ಅಂತ ಅಂತೀನಿ. ಸರಿನಾ? ನಿಮ್ಮನ್ನೆಲ್ಲ ಮಾತಾಡಿಸ್ಕೊಂಡು ಚೆನ್ನಾಗಿರ್ತೀನಿ. ನಮ್ಮ ಅತ್ತೆ ಬಗ್ಗೆ ನಾವು ತಲೆ ಕೆಡಿಸ್ಕೊಂಬಲ್ಲ. ನಮ್ಮ ಅತ್ತೆಗೆ ಅತಿ ಆಸೆ. ನಮ್ಮ ಅತ್ತೆ ಅಂತ ಆದರೆ ನಮ್ಮ ಅತ್ತೆ ಅಂತಾನೆ ಹೋದ್ರೆ ನಾವು ಸುಮ್ಮನೆ ನಾವು ಚೀಪಾಗಿಬಿಡ್ತೀವಿ. ನಮ್ಮ ಅತ್ತೆ ಬುದ್ಧಿ ಅಂದ್ರೂ ಸರಿ ಇಲ್ಲ. ಆದರೆ ನಾವು ನಮ್ಮ ಅತ್ತೆ ಬುದ್ಧಿ ಕಲಿಬಾರ್ದು ಅನ್ನೋದಕ್ಕೋಸ್ಕರ ನಾವೆಲ್ಲರನ್ನೂ ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೇಕು ಅಂತ ಚೆನ್ನಾಗಿರೋಣ ಅಂತ. ಯಪ್ಪ ನಿಮ್ಮ ಅತ್ತೆ ಎಷ್ಟು ಉರ್ಕೊಂಡಿರ್ತಾಳ ಕಣಮ್ಮ. ಬಂದು ನಮ್ಮನ್ನೆಲ್ಲ ಮಾತಾಡಿಸ್ತಾ ಇರೋದು ನೋಡಿ. ನಿಮ್ಮ ಅತ್ತೆ ಎಷ್ಟು ಸಿಟ್ಟು ಮಾಡ್ಕೊಂತಾಳ ಏನೋ. ಮಾಡ್ಕೊಂಡ್ರು ಪರವಾಗಿಲ್ಲ ಬಿಡತ್ತೆ. ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಏನಾನ ಮಾಡ್ಕೊಂಬ್ಲಿ ನಮ್ಮಮ್ಮ, ಎಷ್ಟನ ಬೈಕೊಂಬ್ಲಿ, ಎಷ್ಟನ ಹೊಟ್ಟೆ ಉರ್ಕೊಂಬ್ಲಿ, ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಒಟ್ಟಿನಲ್ಲಿ ನಾವು ಚೆನ್ನಾಗಿರೋದು ನೋಡ್ತೀವಿ. ಸುಮ್ಮನೆ ಯಾರ ಹತ್ರ ದ್ವೇಷ ಕಟ್ಕೊಂಡು ಯಾವ ಆಸ್ತಿ ತಗೊಂಡು ಏನು ಮಾಡ್ತೀಯ, ಅಯ್ಯೋ ಹಿಂಗಿದ್ದವ್ರು ಇವಾಗ ಹಿಂಗಿರ್ತಾರೆ ಅಂತ ಹೇಳೋಕ್ಕೆ ಆಗಲ್ಲ. ಯಾರ ಹತ್ರನೂ ಆ ಥರ ದ್ವೇಷ ಮಾಡ್ಕೊಳ್ಳೋದಾಗಲಿ ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಯಾವ ಆಸ್ತಿ ತಗೊಂಡು ಏನು ಮಾಡ್ತೀವಿ, ನಾವೆಲ್ಲ ಓದ್ಕೊಂಡು ಹೋಗ್ಬಿಡ್ತೀವ. ನಮ್ಮ ಅಮ್ಮನಂತೆ ಆದರೆ ನಮ್ಮ ಅಮ್ಮಗೆ ಅತಿ ಆಸೆ, ಎಲ್ಲರ ಹತ್ರ ಜಗಳ ಕಿತ್ತಾಟ. ನಮ್ಮ ಅಮ್ಮನ ಬುದ್ಧಿನೇ ಇಷ್ಟು. ಅದಕ್ಕೆ ನಾನು ನಮ್ಮ ಅಮ್ಮನ ಬುದ್ಧಿ ನನಗಿಷ್ಟ ಆಗಲಿಲ್ಲ. ನಾನು ನನ್ನ ಹೆಂಡ್ತಿ ಇಬ್ಬರೂ ನಮ್ಮ ಮನೆಯಿಂದ ಜಗಳ ಮಾಡ್ಕೊಂಡು ಬಂದ್ವಿ. ಅವಳು ಇದ್ದಾಳ ನನ್ನ ತಂಗಿ, ಅವಳಿಗೂ ಒಂದು ಕೆಲಸ ಹೇಳಲ್ಲ. ನಮ್ಮಮ್ಮ ಆ ಥರ ಬುದ್ಧಿ ಕಲಿಸೈತೆ ಅವಳಿಗೂ. ಕಲಿಸ್ಲಿ ನಾಳೆ ದಿನ ಗೊತ್ತಾಗುತ್ತೆ ತಡಿ. ಅವಳ ಬುದ್ಧಿನ ಏನು ಅಂತ ಗೊತ್ತಾಗುತ್ತೆ. 2 ದಿನ ನೋಡ್ಮ ಅಂತೆ. ಮಗಳು
ಮಗಳು ಅಂತ ತಲೆ ಮಿಕ್ಕಿಕೊಂಡು ಒಂದು 2 ದಿನ ಮೆರೆಸ್ಲಿ. ಆಮೇಲೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾನೆ ಮಗಳನ್ನ ಯಾಕನಪ್ಪ ಹಿಂಗೆ ಬೆಳೆಸಿದ್ನಪ್ಪ, ಯಾಕಪ್ಪ ಹಿಂಗಾಯ್ತು ನನ್ನ ಮಗಳ ಜೀವನ ಅಂತ ಅವಳೇ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ ಒಂದಲ್ಲ ಒಂದಿನ. ನೋಡಪ್ಪ ಯಾಕಪ್ಪ ಹಿಂಗಾಯ್ತು, ಥೂ ಎಂಥ ಕೆಲಸ ಮಾಡ್ಕೊಂಡಪ್ಪ, ನಾನು ನನ್ನ ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕಾಯ್ತು ಅನ್ಕೋಬೇಕು ಅವಳು. ಅಯ್ಯೋ ನಿನ್ನ ತಂಗಿ ನಾವು ಅಲ್ಲಿ ಎಲ್ಲ ನೋಡಿದ್ದೀವಿ, ಯಾಕೆ ಕೇಳಬಾರ್ದು ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ ನಾನು. ನೀವೆಲ್ಲರ ತಗೋ ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗ್ರಪ್ಪ. ಅಷ್ಟೇ. ಈಗ ನಾವು ಅದಕ್ಕೆಪ್ಪ ನಿಮ್ಮಮ್ಮ ಆಸ್ತಿ ಕೊಡಲ್ಲ ಆಸ್ತಿ ಕೊಡಲ್ಲ ಆಸ್ತಿ ಕೊಡಲ್ಲ ಅಂದ್ರೆ ಬಿಡು ಅವಳು ಏನು ಹೊತ್ಕೊಂಡೋಗಲ್ಲ ನಾವೇನು ಹೊತ್ಕೊಂಡೋಗಲ್ಲ ಅಂತೇಳಿ ಕೊಟ್ಟು ಸುಮ್ಮನಾದ್ವಿ. ಅವಳಿಗೆ ಗೊತ್ತಾಗುತ್ತೆ ತಗೋ ಒಂದಲ್ಲ ಒಂದು ದಿವಸ ನಾನು ಯಾಕಾದ್ರೂ ತಗೊಂಡು ತವ್ರ ಮನೆ ಆಸ್ತಿನ ಅಂತ ಗೊತ್ತಾಗಬೇಕು. ಅವ್ರಿಗೂ ಹಂಗೇನ ಮತ್ತೆ ನಮ್ಮ ಅಮ್ಮಗೂ ಗೊತ್ತಾಗಬೇಕು. ಇಷ್ಟ್ರಾಗೆ ಗೊತ್ತಾಗುತ್ತೆ ಬಿಡು ಚಿಕ್ಕಮ್ಮ, ನೀನೇನೂ ಇಷ್ಟ್ರಾಗೇ ಗೊತ್ತಾಗುತ್ತೆ. ನಮ್ಮ ಅತ್ತೆ ಬುದ್ಧಿ ಏನು ಅಂತಾರ ಮತ್ತೆ ನೋಡ್ಕೊಂಬಲ್ಲ, ನಾನಿರೋದಕ್ಕೆ ನೋಡ್ಕೊಂಬೋದು. ಆ ಅಜ್ಜಿನೇ ಕೆಲಸ ಮಾಡೋಕ್ಕೆ ಅಜ್ಜಿಗೆ ಗೊತ್ತಾಗಲಿ ಅಂತ ಅದಕ್ಕೆ ಮತ್ತೆ ನಾನು ಕೆಲಸನೇ ಮಾಡ್ತಿರ್ಲಿಲ್ಲ. ಗೊತ್ತಾಗಲಿ ಅವ್ರಿಗೂ ಯಾಕಂದ್ರೂ ಬಂದು ಅಂತೇಳಿ ನಾನು ಇಲ್ಲಿಂದ ಹೋಗ್ಲಿ ಅನ್ನೋದಕ್ಕೋಸ್ಕರನೇ ಅವ್ರಿಗೆ ಎಷ್ಟೆಲ್ಲ ಇದು ಮಾಡ್ತಿದ್ದೆ. ನಿಮ್ಮ ಬೆಲೆ ಏನಂತ ಅವ್ರಿಗೆ ಗೊತ್ತಾಗಬೇಕು ಅಂತಲೇ ನಾನು ಎಷ್ಟೆಲ್ಲ ಅವರಿಗೆ ಅವ್ರೊಂದು ಲೋಟ ನೀರು ಕೇಳಿದ್ರು ಕೊಡ್ತಾ ಇರಲಿಲ್ಲ. ನಾನು ಯಪ್ಪ ನನಗೆ ಬೇಜಾರಾಗೋದು. ನಾವು ತಾತ ಒಂದು ಲೋಟ ನೀರು ಕೇಳಿದ್ರು ನಾನು ಕೊಡ್ತಾ ಇರಲಿಲ್ಲ. ಇಲ್ಲ ಕೊಡೋಕ್ಕಾಗಲ್ಲ, ನೀವು ಎದ್ದೋಗಿ ಕುಡೀರಿ ಅಂತ. ಯಾಕಂದ್ರೆ ನಿಮ್ಮ ಬೆಲೆ ಗೊತ್ತಾಗ್ಬೇಕು ಅವ್ರಿಗೆ, ನೀವು ಹೆಂಗೆ ನೋಡ್ಕೊತಾ ಇದ್ರಿ ಅಂತ. ಗೊತ್ತಾಗುತ್ತಾಗ, ಅದು ಒಂದಲ್ಲ ಒಂದಿನ ಬೈಲಿಗೆ ಬರುತ್ತೆ, ಅದು ಗೊತ್ತಾಗುತ್ತೆ. ಅವಾಗ ಗೊತ್ತಾಗುತ್ತಾಗ. ನಮ್ಮ ಅಪ್ಪ ನಮ್ಮ ಅಮ್ಮಗೆ ಹೇಳಿದ್ರೆ ಏನು ಗೊತ್ತಾಗ್ತಿರ್ಲಿಲ್ಲ. ನಮ್ಮ ಚಿಕ್ಕಮ್ಮಂಗೆ ನಾವು ಎಷ್ಟು ಹೇಳಿದ್ರು, ನಮ್ಮ ಚಿಕ್ಕಮ್ಮಂದೆ ಇದ್ರಾಗೆಲ್ಲ ಪಾತ್ರ. ಅಯ್ಯಮ್ಮನಿಗೆ ಸರಿಯಾಗಿ ಆಗ್ತೈತೆ ತಗ. ಇವಾಗ ಅಮ್ಮ ಎಲ್ಲ ಕೆಲಸನ ಮಾಡಲ್ಲ, ಎಲ್ಲ ಅವ್ರ ಹತ್ರನೇ ಮಾಡಿಸ್ತಾರೆ. ಏನೇನೋ ಒಟ್ಟಲ್ಲಿ ನಮ್ಮ ಅಮ್ಮನ ಬುದ್ಧಿ ಸರಿ ಇಲ್ಲ, ನಮಗೂ ಇಷ್ಟ ಆಗಲಿಲ್ಲ. ನಾವು ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀವಿ ಅಷ್ಟೇ. ಅದೇನಾಗುತ್ತೋ ಮುಂದೆ ಅವರೆಲ್ಲ ಅನುಭವಿಸ್ಕೊಂತಾರೆ, ನಾವು ಚೆನ್ನಾಗಿರೋಣ ಅಷ್ಟೇ ಕಣಪ್ಪ, ಚೆನ್ನಾಗಿರ್ಬೇಕು. ನಾವು ಅದಕ್ಕೆ ಪಾತ್ರ ಸಾಮಾನು ಎಲ್ಲ ಭಾಗ ತಾಳಮ್ಮ ತಗ ಅಂತ ನಾವೆಲ್ಲ ಕೊಟ್ವಿ. ನಾವಿಷ್ಟಾನ ಅತಿ ಆಸೆ ಬೀಳಕ್ಕೆ ಹೋಗ್ಬಾರ್ದು. ಅತಿ ಆಸೆ ಬಿದ್ದರೆ ಅದು ಆಸೆ ಇರಬೇಕು, ಮನುಷ್ಯನ್ಗೆ ಆಸೆ ಅನ್ನೋದು ಇರುತ್ತೆ, ಎಲ್ಲ ಕಷ್ಟಪಟ್ಟು ದುಡಿಬೇಕು, ಆಸೆ ಅನ್ನೋದು ಇರುತ್ತೆ. ಆದರೆ ದುರಾಸೆ ಪಡಬಾರ್ದು, ಪುಕ್ಸಟ್ಟೆ. ಇದಕ್ಕೆ ಎಲ್ಲಾದರೂ ಸಿಗುತ್ತೆ ಅಂತಂದರೆ ಅದಕ್ಕೆ ಅಂಥದಕ್ಕೆ ಅತಿ ಆಸೆ ಪಡಬಾರ್ದು. ಆಸೆ ಇರಬೇಕು, ಆದರೆ ಅತಿ ಆಸೆ ಪಡಬಾರ್ದು. ಹೆಂಗೆ ನಿಮ್ಮಮ್ಮ ಬಿಡು ಹೆಂಗೂ ತವ್ರ ಮನೆಗೆ ಸಿಗುತ್ತೆ, ಇದು ಸಿಗುತ್ತೆ ಸಿಗುತ್ತೆ ಅಂತ ಅತಿ ಆಸೆ ಬಿದ್ದುಬಿಟ್ಲು ನಿಮ್ಮಮ್ಮ. ಯಪ್ಪ ಆದ್ರೆ ಸಾಮಾನು ಮುಂತಾಗಿನೇ ಭಾಗ ತಗೊಂಡ್ಲು. ಅಯ್ಯಪ್ಪ ಎಲ್ಲ ಭಾಗ ತಗೊಂಡಿದ್ದೆ. ಮತ್ತೆ ಎಲ್ಲ ಭಾಗ ತಗೊಂಡು ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಲಿಲ್ಲ, ಕೊಟ್ವಿ ಸುಮ್ಮನೆ. ಒಟ್ಟಿನಲ್ಲಿ ನಾವು ಚೆನ್ನಾಗಿದ್ದೀವಪ್ಪ, ನಾವು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಲ್ಲ. ಅದಕ್ಕೇ ನಾನು ನಮ್ಮ ಚಿಕ್ಕಪ್ಪನ ಹತ್ರ ಚೆನ್ನಾಗಿರೋಣಪ್ಪ, ನೀನು ನಿಮ್ಮ ಅಮ್ಮನ ಮಾತೆಲ್ಲ ಕೇಳಬೇಡ, ನಾವೆಲ್ಲರ ಹತ್ರ ಚೆನ್ನಾಗಿರೋಣ ಅಂತ. ಅದಕ್ಕೆ ನಾವು ಇವಾಗ ಗಿರ್ಜಿ ಬೇಕ್ರ ಮನೆಗೆ ಬಂದು ಅಲ್ಲಿ ಮನೆ ತಗೊಂಡು ಅಲ್ಲೇ ಇದ್ದೀವಿ. ಬೇಬಿನೂ ಎಲ್ಲ ಚೆನ್ನಾಗಿ ಮಾತಾಡಿಸ್ತಾಳೆ, ಬೇಬಿ ತಗೋ ಎಲ್ಲ ಚೆನ್ನಾಗಿದ್ದೀವಿ ನಾವು. ಇನ್ನು ಯಾರ ಬಗ್ಗೆ ಅಂತ ತಲೆ ಕೆಡಿಸ್ಕೊಂಬ ಒಟ್ಟಿನಲ್ಲಿ ಚೆನ್ನಾಗಿ ಇಟ್ಕೊಂಡು ಹೋಗೋದು ನೋಡ್ತೀವಿ ಅಷ್ಟೇನೆ. ಚೆನ್ನಾಗಿರ್ಬೇಕಣಪ್ಪ, ಇರೋವರೆಗೂ ಎಲ್ಲರ ತಗೂ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ನಿಮ್ಮ ಅಮ್ಮನ ಮಾತ್ರ ನಾವು ಹೇಳಪ್ಪ ಹತ್ರಕ್ಕೆ ಸೇರಿಸಲ್ಲ. ಅವಳು ಭಾಳ ಬೇಜಾರು ಮಾಡಿಬಿಟ್ಟಾಳು ನಿಮ್ಮಮ್ಮಯ್ಯ. ನಮ್ಮ ಮನೆ ಬಾಗಿಲಿಗೆ ಮಾತ್ರ ಅವಳನ್ನ ಯಾವತ್ತೂ ಬಿಡಿಸ್ಕೊಂಬಲ್ಲ. ನಾವು ಚೆನ್ನಾಗಿರ್ತೀವಿ, ಅವಳು ಹೆಂಗೆ ಅವಳ ಪಾಳಿಗೆ ಅವಳು ಹೆಂಗಾನೆ ಇರಲಿ. ಅಷ್ಟೇ. ಇವತ್ತು ಭಾಗ ತಗೊಂಬ್ಲಿಲ್ಲ ಅಂದರೆ ಅವಳಿಗೆ ಹೆಣ್ಮಗಳು ಅಂತ ಎಷ್ಟು ಮರ್ಯಾದೆ ಕೊಡೋರು ಗೊತ್ತಾ. ಇವತ್ತು ಭಾಗ ತಗೊಂಡು ಬಿಡು ಅವಳು ಭಾಗ ತಗೊಂಡಾಳು, ಅವಳು ಇನ್ನೇನು ಕರಿತೀಯ, ಅವಳನ್ನೇನು ಕಳಿಸ್ತೀವಿ. ಈಗ ಭಾಗ ಕೊಟ್ಮೇಲೆ ಇನ್ನೇನು ಕರೆದು ಕಳಿಸ್ತಾರೆ, ಯಾರು ಕರೆದು ಕಳಿಸಲ್ಲ. ಭಾಗ ಇಸ್ಕೊಂಬಿಲ್ಲ ಅಂದರೆ ಅಯ್ಯೋ ಹೆಣ್ಮಕ್ಳುಗಳಪ್ಪ ಹೊಲ ಮಾಡಿಸ್ಕೊಟ್ಲು, ಚೆನ್ನಾಗೆ ಒಳ್ಳೆಯಳಪ್ಪ ನಮ್ಮ ಹೆಣ್ಮಕ್ಳು ಅಂತ ನೆನೆಸ್ಕೊಂಬಂಗಿರ್ಬೇಕೆಲ್ಲ ಹೆಣ್ಮಕ್ಳು. ಅವ್ರ ಮನೆಯವರು ಅಣ್ಣ ತಂಗುಗಳು ನೆನೆಸ್ಕೊಂಬಂಗಿರ್ಬೇಕು. ನನಗಾದ್ರೆ ಮಾತ್ರ ಒಳ್ಳೇದಾಗುತ್ತಿಲ್ಲ ಅಂತಂದರೆ ಒಳ್ಳೇದಾಗಲ್ಲ, ಎಷ್ಟು ನೊಂದ್ಕೊಂಡು ಕೊಡ್ತಾರೆ. ಬಿಡು, ಹೋದ್ರು ಹೋಗ್ಲಿ. ನಮ್ಮ ತಂಗಿ ಮಗನೂ ಸೊಸೆ ಬಂದು ನಾನು ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿರ್ತೀವಿ ಅಂಬಾರ ನಾನು ಯಾವತ್ತೂ ಯಾರನ್ನೂ ಬೇಡ ಅಂಬಲ್ಲ. ಒಳ್ಳೆ ತಂದಿಂದ ನಾ ಒಳ್ಳೆ ಮನಸ್ಸಿಂದ ನಾ ಇರ್ತೀನಿ ಅಂತ ಅವರು ಒಳ್ಳೆ ಗುಣ ಗೊತ್ತಾಗ್ಬೇಕು ಫಸ್ಟ್. ನನಗೆ ಗೊತ್ತಾಗೋವರೆಗೂ ನನಗೆ ಅನ್ನಿಸ್ಬೇಕು ಅವ್ರು ಬದಲಾಗಿರೋರು ಮನಸ್ಸಿನಾಗೆ ಏನೈತೆ ಇಲ್ಲ ಅಂತ ನನಗೆ ಅನ್ನಿಸ್ಬೇಕು. ನಾನು ಹಂಗಾದ್ರೆ ಅವ್ನು ಮಾತಾಡ್ಸ್ಕೊಂಡು ಚೆನ್ನಾಗಿರೋದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮಾತಾಡ್ಸ್ಕೊಂಡು ಚೆನ್ನಾಗಿರ್ರಿ, ಚೆನ್ನಾಗಿರೋದು ಬೇಡ ಅಂಬಲ್ಲ, ಒಳ್ಳೆ ತಂದಿಂದ ಇರ್ರಿ, ಒಳ್ಳೆಯವ್ರಾಗ್ರಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ತಂಗಿ ಅಂತ ಹೋದರೆ ಯಾವುದೂ ಆಗಲ್ಲ. ಅತಿ ಆಸೆ ಬಿದ್ದು ಇಲ್ಲದೆಲ್ಲ ಇದು ಮಾಡ್ಕೊಂಡ್ರು ಅವರಂತೆ ಓದೋಕೆ ಬೇಡ್ರಿ, ನೀವು ಚೆನ್ನಾಗಿರ್ರಿ ಅಂತ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ಏನು ಮೊಬೈಲ್ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.